ಹಲೋ ದೋಸ್ತ, ಎಲ್ಲಿದ್ದಿ? ಹೌದಾ, ಏನು ಲೇಟ ಬರೋದು? ಹೌದಾ, ಆಯ್ತಾ, ಜಲ್ದಿ ಬಂದ್ಬಿಡು ಮರ, ನಿತ್ತಿನ ಮುಂಜೆ ಸುಟ ಕಾಯಕತ್ತೀನಿ. ಹಾಂ 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 ಆಯ್ತು ರೀ. ಹಾಂ, ಯಾವಾಗ? ಹೌದಾ, ಹಾಂ ಸರಿ ಆದ್ರೆ ಜಲ್ದಿ ಬಂದ್ಬಿಡು. ಹಾಂ ಜಲ್ದಿ ಬಂದ್ಬಿಡು ಅದಟ್ಟು. ಹಾಂ ಸರಿ ಇಲ್ಲ. ಹಾಂ ಆಯ್ತು. ನೀವೇನ್ರಿ ಇಲ್ಲಿ? ಇಲ್ಲ, ನಾನು ದೋಸ್ತ್ ಫೋನ್ ಹಚ್ಚಿದ, ಅದಕ್ಕೆ ಮಾತಾಡ್ತಿದ್ದೆ. ಹೌದಾ, ದೇವಸ್ಥಾನಕ್ಕೆ ಹೊರಟಿದ್ದೀನಿ. ಯಾರು ನೀವಿಬ್ರು? ಹಾ, ನೀವು ಬರ್ರಿ. ಇಲ್ಲ, ನೀವು ಹೋಗಿ ಬರ್ರಿ, ನಾನು ಸ್ವಲ್ಪ ಕೆಲಸ, ನಮ್ಮ ದೋಸ್ತ್ ಬರತಾನ. ಬರ್ರಿ. ಇಲ್ಲ, ಏನೂ ಇಲ್ಲ, ಕಾಯಿ ಏನಿಲ್ಲ. ಇಲ್ಲ ರೀ, ಹೋದ ವಾರನೇ ತಗೊಂಡೋಗಿದ್ದೆ. 7 ವಾರ ಹೇಳಿದಾರೆ, ಅದಕ್ಕೆ ಏನು ತಗೊಂಡು ಹೋಗ್ತಾ ಇಲ್ಲ. ಹಂಗೆ ಹೋಗೋದು, ನಮಸ್ಕಾರ ಮಾಡೋದು, ಬರೋದು. ಆಯ್ತಾಯ್ತು, ಹೋಗಿ ಬರ್ರಿ. ನೀವು ಬರಲ್ಲ ಹಂಗಾದ್ರೆ? ಇಲ್ಲ, ನಾನು ಸ್ವಲ್ಪ ಕೆಲಸ, ನೀವು ಹೋಗ್ರಿ. ಸರಿ. ನಮ್ಮ ದೋಸ್ತ್ ಬರ್ತಾನೆ, ನೀವು ಪದ್ದ ಸರಿ ಎಲ್ಲದ ನಾನು ಹಸಿ ಮಗ ಫಸ್ಟ್ ಅವ್ ಮೀಟ್ ಆಗ್ಬೇಕು ಹೋಗಿ. ಸವಿ ನೆನಪು, ಸಾವಿರ ನೆನಪು, ಸವಿಯದ ನೆನಪು, ಮೊದಲು ಬಂದ ಗಣೇಶ ಪಕಡೆ ಜಮ ಅವು ಕಾಗಿ ಮದಕ್ಕೆ ಅವು ನೋಡಿ ಇಲ್ಲೇ ಐತೆ ಗಟರ್ ಅವು. ಹಾಂ ಏನಪ್ಪ ಗಿರಿಸ್ತಿದ್ರ? ಇದು ತೊಳಲ್ಲ ತೊಲೆ ಬರಲ್ಲಪ್ಪ. ಇನ್ನು ಧೀರೇಂದ್ರ ಗೋಪಾಲ್ ಅವರು ನನಸ್ಗೇರಿ ಕಂಡ ಇವನೇ ಜಂಬುಲಿಗ ಇದೆಲ್ಲೇ ಕಂಡ ಯಾವುದೋ ಫೋನ್ ಬರ್ತಾಯಿದೆ ಕಂಡ ನೋಡ್ತೀನಿ. ಶಿವನೇ ಶಂಬುಲಿಂಗ ಅದು ನನಗೆ. ಹಲೋ, ಏನಪ್ಪ ಗೆಳೆಯ, ಎಲ್ಲಿದೆಪ್ಪ ಗಣೇಶ? ಎಷ್ಟು ದಿನ ಆಯಿತು ಫೋನ್ ಮಾತಾಡಲಾರ್ದು? ಚೆನ್ನಾಗಿದೆಯಾ? ಹಾಂ ಸರಿ, ಓಕೆ, ಬಂದು ಭೇಟಿ ಆಗೋಣಗೆ. ಈಗ ಬಂದೆ ಬೆಂಗಳೂರಿಂದ. ಹಾಂ ಹೌದಪ್ಪ, ಭೇಟಿ ಆಗೋಣ ಬಾ, ಚಾ ಕುಡಿಯೋಣ ಬಾ. ಸರಿ. ಚೆನ್ನಾಗಿ ಬೇಡ್ಕೊಂಡ? ಫಸ್ಟ್ ಕ್ಲಾಸ್ ಪಾಸ್ ಆಗ್ಬೇಕು, SLC. ಹಾವ ಎಲ್ಲ ಚಂದ ಬಿಡ್ಕೊಂಡೆ ನೋಡುವ. ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ. ಚೆನ್ನಾಗಿ ಓದು ಬರ್ರಿ ಅಂದ್ರೆ ನೀನು. ಅವ ನಾನು 10th ಪಾಸ್ ಆಗೋಣ ಗಾಡಿ ಬೇಕು ನೋಡುವ. ನನಗೆ ಗಾಡಿ ಕೊಡಿಸ್ತೀವಿ, ಚೆನ್ನಾಗಿ ಓದಿ, ನೀನು ಒಳ್ಳೆ ಜಾಬ್ ತಗೋಬೇಕ ಮಗನೇ. ಹೌದಾ, ಆಯ್ತು ಹೇಳುವ, ಚಂದ ಬಿಡ್ಕೊಂಡೆ. ಇನ್ನೊಂದ್ಸತಿ ಬಿಡ್ಕೊಳ್ಳಿ. ಬೇಡ್ಕ ಇನ್ನೊಂದ್ಸಲ ಬೇಡ್ಕ. ಆಯ್ತು, ಒಳ್ಳೆ ಬುದ್ಧಿ ಕೊಡಪ್ಪ ನನ್ನ ಮಗನಿಗೆ. ಬಾ ನೋಡಿ, ಆಯ್ತು, ಕುತ್ಕ, 1-2 ನಿಮಿಷ ಹಂಗೆ ಹೋಗ್ಬಾರ್ದು. ಕೂಡವ. ಹಾಂ ಕುತ್ಕ. ಏನಂತ ಬೇಡ್ಕೊಂಡೆ ದೇವ್ರ ಹತ್ರ? ನಾ ಚಂದ ಪಾಸ್ ರಿಸಲ್ಟ್ ಮಾಡ್ಬೇಕಂತ ಬಿಡ್ಕೊಂಡಿನವ. ಹಾಂ, ಫಸ್ಟ್ ರ್ಯಾಂಕ್ ಬರಬೇಕು. ಆಯ್ತವ. ಇಲ್ಲಾಂದ್ರೆ ಎಮ್ಮೆ ಕಾಯಕ್ಕೆ ಹಚ್ತೀನಿ ನಾನು. ಇಲ್ಲ, ಎಮ್ಮಿಗಿಮ್ಮಿ ಏನು ಕಾಯಲ್ಲ. ಚೆನ್ನಾಗಿ ನೌಕರಿ ತಗೊಂತಿದ್ದಾನೆ, ಓದಿ. ಪಾಸ್ ಆದ್ರೆ ನನಗೆ ಫಸ್ಟ್ ಗಾಡಿನೇ ಬೇಕು, ಮನೆ ಮುಂದೆ ಗಾಡಿ ಬರ್ಬೇಕು. ನೀನು ಕೆಲ್ಸಕ್ಕೆ ಹೋಗಿ ತಗೋಬೇಕು. ನಾ ಯಾಕೆ ಕೆಲ್ಸಕ್ಕೋಲಿ? ನೀನೇ ಕೊಡ್ಬೇಕು ಬಣ್ಣ ನನಗೆ. ಫಸ್ಟ್ ರ್ಯಾಂಕ್ ಬಂದ್ರೇನೆ ಕೊಡ್ಸೋದೆಲ್ಲ. ಹಾಂ, ಬೇಗ ನಿಮ್ಮ ಅಪ್ಪ ಕಾಯ್ತಿರ್ತಾರೆ. ಆಯ್ತು ಹೇಳುವ. ಆಮೇಲೆ ಅದಕ್ಕೂ ಬೈತಾರೆ, ಎಷ್ಟೊತ್ತಾಯ್ತು ಹೋಗಿ ಅಂತ. ಆಯ್ತು ನಡಿ. ಇರೋ, ಅಷ್ಟು ಫಾಸ್ಟಾಗಿ ಓಡೋದ್ರೆ ಹೆಂಗೆ? ಅದಾಯ್ತು, ನಮ್ಮ ದೋಸ್ತು ವೆಂಕಟೇಶ ಇನ್ನೂ ಬರಲಿಲ್ಲ, ಬಿಸಿಲು ಭಾಳ ಅದ. ಬೆಂಗಳೂರಿಂದ ಈಗ ಬಂದೆ. ಬಂದೀನಿ. ಹೌದು ದೋಸ್ತ, ಎಡ್ದಾಯ್ತು ನಾನು ಕಾಯಿ ಕತ್ಕೊಂತು. ಎಷ್ಟು ದಿನ ತೊಗೊಂಬರ್ ಫುಲ್ ಜೀನ್ಸ್ ಪ್ಯಾಂಟ್, ಬಿಲ್ ಟಿ ಶರ್ಟ್, ಚಪ್ಪಲ್ಲ, ಚಾಳಿಸ ಎಷ್ಟಲ್ಲ ಎಲ್ಲ ಚೇಂಜ್ ಮಾಡ್ಕೊಂಡ್ಬಿಟ್ಟಿಲ್ಲ. ಏನು ಚೇಂಜ್ ಇದ್ದಾಗ ಹರಿದು ಲುಂಗಿ ಹಾಕೊಂಡು ಮಾಡಿರ್ತಿದ್ದಿ. ಮತ್ತು ಅಲ್ಲಿ ಬೆಂಗಳೂರು ಜೀವನ ಹೆಂಗದಪ್ಪ, ಇರ್ಬೇಕಲ್ಲ. ಪಗಾರ ನೋಡಪ್ಪ 30,000 ಅದಪ್ಪ. ಫುಲ್ ನಮ್ಮ ಊರಾಗೆ ರಿಚ್ ಈಗ ಮನುಷ್ಯನೇ. ಹಂಗೇನಿಲ್ಲಪ್ಪ, ಹಿಂಗೆ ಇರ್ಬೇಕು, ಚಲೋ ಇದ್ರೆ. ಏನು ಹೊಸ ಬ್ಯಾಗ? ಹೊಸ ಬ್ಯಾಗ್ 1500. 1500? ಹೌದು ದೋಸ್ತ. ನಾನು ತರಬೇಕಿಲ್ಲ ಬರ. ತರ್ತೀನಿ ತಗೋ ದೋಸ್ತ, ಮುಂದಿನ ಸಲ ಹೋದಾಗ ತಂದ್ಕೊಡ್ತು. ಅದಕ್ಕೆ ನಿನಗೆ ಹೆಚ್ಚಿನ ದೋಸ್ತ. ನೋಡಿ ಭಾಳ ಖುಷಿ ನನ್ನ ಖುಷಿ ಆಯ್ತು ನೀನು ನೋಡಿ. ಭಾಳ ಖುಷಿ ಆಯ್ತು. ಇಲ್ಲ, ನನ್ನ ಜೊತೆ ಅಡ್ಡಾಡವ ಎಮ್ಮಿ ಕಾಯ ಒಮ್ಮಲಿಗೆ ಬೆಂಗಳೂರು ಹೋಗಿ ಎಮ್ಮಿ ಕಾಯ್ದೆ, ಎಮ್ಮಿ ಧ್ವನಿ ಬರತ್ತೆ. ಹೋಯಪ್ಪ, ಫುಲ್ ಟಾಪ್ ಚೇಂಜ್ ಆಗಿಬಿಟ್ಟಪ್ಪ. ಹಂಗೇನಿಲ್ಲ ದೋಸ್ತ. ಆದ್ರೂ ದಂಡಿಗೆ ಹತ್ತಿದೆ ನೀನು. ಇಲ್ಲ, ಹತ್ಬೇಕು ನೀವು ದಂಡಿಗೆ ಹತ್ಬೇಕಪ್ಪ. ಬಾ ಹೋಗೋಣ, ಕರ್ಕೊಂಡು ಹೋದ್ ನಿನಗೆ. ಅಲ್ಪ ನಾ ಬೆಂಗಳೂರ್ಗೆ ಬರಲ್ಲ, ಮನೆ ಹೆಂಡತಿ ಮಕ್ಕಳದ ಒಲೆ. ಹೌದಾ, ಹೆಂಡತಿ ಮಕ್ಕಳಾರ ಯಾವಾಗ ಮದುವೆ ಮಾಡ್ಕೊಂಡು ಹೋದೋಸ್ತ? ನನಗೆ ಹೇಳಿಲ್ಲಲ್ಲ ದೋಸ್ತ, ನೆನಪೇ ಇಲ್ಲ ನಿನಗೆ ಹೇಳೇ ಇಲ್ಲ ಮದುವೆಗೆ. ಆದ್ರೂ ಮತ್ತೆ ಮದುವೆಗೆ ಮತ್ತೆ ಒಂದು 6 ವರ್ಷ ಆಯ್ತಂತ. ಹೌದಾ, ನನಗೆ ಗೊತ್ತಿಲ್ಲ ನೋಯಪ್ಪ, ನನಗೆ ಹೇಳಿಲ್ಲ. ಬಾಬಾ, ಭಾಳ ಖುಷಿ ಆಯ್ತಪ್ಪ. ಮಗ ಅದ ನನಗೊಬ್ಬ. ಬಾಬಾ ಮಗನ ಅದ. ನಿಂದು ದೋಸ್ತ ಮದುವೆ? ನಮ್ಮದೇಲಿ ಮದುವೆ ಆಗಿಲ್ಲ ದೋಸ್ತ, ಇನ್ನ ಹೆಣ್ಣು ಕೊಡಲ್ಲ ಯಾರಲ್ಲ. ಹೆಣ್ಣು ಕೊಡಲ್ಲ? ಹೌದು ಯಪ್ಪ, ಹುಡುಕ್ಯಾಡ್ಲಕ್ ಕುಂತೀನಿ. ಅಲ್ಲ, ನಿನಗೆ 30,000 ರೂಪಾಯಿ ಪಗಾರ ಅದಪ್ಪ. ಆದ ಪಗಾರ ಅದ, ಅದು ಯಾರು ಕೇಳ್ತಾರೆ ಈಗ? ಅದು ನಮ್ಮ ಕಾಲೇಜಿನ ಒಂದು ಹುಡುಗಿ ಲೋನ್ ಬಿಡ್ದಲ್ಲಿ ಏನಾಯ್ತದ ಹುಡುಗಿ? ಹುಡುಗಿ ಬೇರೆ ಮದುವೆ ಮಾಡ್ಕೊಂಡು ಹೋಯ್ತದ. ಹೌದಾ, ಭಾಳ ಹಚ್ಕೊಂತಿದ್ದೆ ಅದನ್ನ. ನಮಗೆಲ್ಲ ಮರ್ತು ಬಿಡ್ತದ. ಮೊದಲು ಹಿಡ್ಕೊಳ್ಳಿ ಸರ್, ಮುಗಿಸೋತತ್ನಿ. ಆಯ್ತು ದೋಸ್ತ. ಆದ್ರೂ ಏನು ಮಾಡೋದು ಬಿಡಪ್ಪ, ಹಣೆ ಬರ್ದಿರ್ಬೇಕಲ್ಲ. ದೇವ್ರು ಬರಿಬೇಕು ದೋಸ್ತ. ನೀನು ರಗಡ ಸ್ಮಾರ್ಟ್ ಅದಿ. ಯಾರ ಹೆಂಗ ಸ್ಮಾರ್ಟ್ ಅದೀನಿ ಎಲ್ಲ. ಪಗಾರ 30,000 ರೂಪಾಯಿ ಪಗಾರ ಹಗರಲ್ಲ ನಿಂದು. ಸಣ್ಣ ದೊಡ್ಡದು ಏನು ಮಾಡ್ತಿ?
ಅಲ್ಲಿ ಯಾವ ಪಟಾಸಿರ್ಬೇಕಲ್ಲ ಬೆಂಗಳೂರಾಗ ಅಲ್ಲಿ ಯಾರು ಕೇಳ್ತಾರ ನೀ ಬಿಟ್ರಲ್ಲ ನೀ ಅಲ್ಲ ಕರಾಳಿ ಬಿಡೋದಿಲ್ಲ ನಾವಂತೂ ಅದೇ ಅಂತೀನ ರಸಿಕರ್ ಇದ್ದಂಗ ಅದ್ರಾಗ ಅದೇ ರಸಿಕರ್ ರಾಜ ನೀ ಏನ್ರ ಒಂದು ಡೈಲಾಗ್ ಎಲ್ಲ ಹೊಡೆದ್ರೆ ಒಂದು ಡೈಲಾಗ್ ಸಾಯಿ ಕುಮಾರ್ದು ಉಪೇಂದ್ರ ಹೊಡೆದು ಬಿಟ್ರೆ ಆಯ್ತು ಕಲೆ ಎಂಬುದು ಕಲೆ ಎಲ್ಲ ಕಾಂತ ಕಲೆಗೆ ಬೆಲೆ ಕೊಡುವ ತಲೆ ಇರುವರೆಗೂ ಶಿಲೆ ಕಾಣುವುದಲ್ಲ ಕಲೆ ಕಾಣದೆ ಕಾಂತ ಲಾಯಕೆ ದೋಸ್ತ ನೀನು ಮಿಮಿಕ್ರಿ ಕೇಳೇ ಪಿದಾಗಿರ್ತಾರಲ್ಲಿ ಟೀಚರ್ ಹಂಗೆ ಹೇಳ್ಬಿಡು ದೋಸ್ತ ಟೀಚರ್ ಬಿಟ್ಟಿಲ್ಲ ದೋಸ್ತ ಅದು ಯಾವ್ದೋ ಒಂದು ಡೈಲಾಗ್ ಹೊಡಿತಿದ್ಯಲ್ಲೋ ಶಿವರಾಜ್ ಕುಮಾರ್ದು ಶಿವರಾಜ್ ಕುಮಾರ್ ನೋಡಿ ಯಾವತ್ತು ಅಪ್ಪಾಜಿ ಹೇಳ್ತಿದ್ರು ಕನ್ನಡಿಗರು ಪ್ರೀತಿಸಿ ಒಳ್ಳೆಯವ್ರನ್ನ ಪ್ರೀತಿಸಿ ಒಳ್ಳೆಯವ್ರನ್ನ ಗೌರವಿಸಿ ಅಂತ ಶಿವರಾಜ್ ಕುಮಾರ್ ಇಟ್ಟದ ಡೈಲಾಗ್ ಹೊಡಿದ್ರಪ್ಪ ರಾಜ್ಕುಮಾರ ರಾಜ್ಕುಮಾರ್ ಡೈಲಾಗ್ ಹೊಡಿದ್ನಪ್ಪ ಒಂದು ಡೈಲಾಗ್ ಭಾರಿ ಚಂದ ನೋಡ್ದಾನ ಮೀನಾಕ್ಷಿ ಮೀನಾಕ್ಷಿ ಎಂಥ ಮಕ್ಕಳು ಜನ್ಮ ಕೊಟ್ಟೆ ಮೀನಾಕ್ಷಿ ತಪಸ್ಸು ಮಾಡಿ ಬಿಡ್ಬೇಕು ಇಂಥವ್ರನ್ನ ತಪಸ್ಸು ಮಾಡಿ ಬಿಡ್ಬೇಕು ಇಂಥವ್ರನ್ನ ದೋಸ್ತ ಇಂಥವೆಲ್ಲ ಮಾಡಿ ಮಾಡ್ತೀನಿ ಅಲ್ಲ ಹಂಗೇನಿಲ್ಲ ಎಷ್ಟು ಮಂದಿ ಪ್ರಪೋಸ್ ಮಾಡಿಪ್ಪು ಒಂದಿಬ್ಬರು ಮೂರು ನೋಡಿ ಅಲ್ಲೇ ಮದುವೆ ಆಗ್ಬೇಕಿಲ್ಲ ಅಲ್ಲೇ ಅಲ್ರಿ ಸೆಟ್ಲ್ ಮದುವೆ ಆಗ್ಬೇಕಂತ ಇವ್ರು ಒಪ್ಪಲ್ಲ ದೋಸ್ತ ಹೌದಾ ದೋಸ್ತ ಅಂದ್ರೆ ನೀ ನಮ್ಮ ಊರಾಗೆ ನೋಡ್ ಹೆವಿ ಟ್ಯಾಲೆಂಟ್ ನೀ ಮನುಷ್ಯ ಹಂಗೇನಿಲ್ಲ ದೋಸ್ತ ಎಲ್ಲ ದೇವ್ರು ಕೊಟ್ಟ ಬರಲ್ಲಪ್ಪ ದೇವ್ರು ಕೊಟ್ಟ ನಾವು ನೀವೆಲ್ಲ ಕೂಡಿ ಆಡಿದವರು ಹೌದು ಆದ್ರೆ ನಿಂದೊಂದು ಮದುವೆ ಆದ್ರೆ ಬೇಸಾಕಿತ್ತು ನೋಡಪ್ಪ ಯಾವ್ದು ಇದ್ರೆ ನೋಡಿ ನಿನ್ಗೆ ಎಲ್ಲ ಪರಿಚಯ ಇದ್ರೆ ನನಗೆ ಪರಿಚಯ ಇದ್ರೆ ಹಂಗಪ್ಪ ನೀ ನೋಡ್ಬೇಕಪ್ಪ ನಾನು ಹುಡುಕ್ಯಾಡತ್ತೀನಿ ದೋಸ್ತ ನಮ್ಮ ತಂದೆಯವ್ರು ನೋಡತ್ತಾರ ಅಲ್ಲಿ ಹೌದು ನೋಡತ್ತಾರಲ್ಲ ನೋಡತ್ತಾರ ಬೇರೆಯವ್ರಿಗೆ ಯಾವ್ರಿಗೆ ಹೇಳಿಲ್ಲ ಫೋಟೋನ ಕಳಿಸಿನಿ ವಾಟ್ಸಪ್ನಾಗೆ ಸಟ್ ಆಗ್ಬೇಕಲ್ರಿ ಭಾಳ ದಿನಕ್ಕೆ ನಮ್ಮ ಊರಿಗೆ ಬಂದು ನನ್ನ ಹೆಂಡತಿ ಮಕ್ಕಳನ್ನ ನನ್ನ ಹೆಂಡತಿಗೆ ಏನಾರ ಅಡಿಗೆ ಮಾಡಿ ಊಟ ಮಾಡಿಸ್ತಾ ಆಯ್ತು ದೋಸ್ತ ನನಗೂ ಭೇಟಿ ಮಾಡಿಸು ಬಾ ಬರ್ತೀನಿ ದೋಸ್ತ ಬಾ ಟೈಮ್ ಆಯ್ತು ಬಾ ದೋಸ್ತವ ನಡಿ ದೋಸ್ತ ಕುಂದ್ರಿಲಿ ತಂಪ ನೋಡಿಲಿ ಹೌದು ದೋಸ್ತ ಭಾಳ ತಂಪ ನೆನಪರಿ ಏನು ಕಟ್ಟಿದನ ನೆನಪದ್ದು ಸಣ್ಣವೆಲ್ಲ ಕುಂತೀವಿ ಎಲ್ಲ ಇಲ್ಲೇ ಕೂತೆಲ್ಲ ಆಡಿ ಬೆಳೆದಿವಪ್ಪ ಹೌದಪ್ಪ ಇದೇ ಕಟ್ಟಿ ಕೂತಿ ಅಡ್ಡಾಡಿ ಬಿಡಿ ಹೊಡ್ತಿದ್ದೀನಿ ಈಗ ಬಿಟ್ಟು ಏನು ಬಿಡಿಸೈತೆ ಎಲ್ಲ ಬಿಟ್ಟಿನಿ ಎಲ್ಲ ಬೆಂಗಳೂರು ಹೈ ಪೇಮೆಂಟ್ ಈಗೆಲ್ಲ ಸಿಗರೆಟ್ ಹೌದಾ ಸಿಗರೇಟ್ ಸಿತ್ತಿ ಮತ್ತೆ ದೊಡ್ಡ ಸಿಗರೆಟ್ ಕಿಂಗ್ ಹೌದಾ ಇಲ್ಲೆಲ್ಲ ಬಿದ್ದು ಬಿಡಿಸಿತ್ತಿದಲ್ಲ ಇಲ್ಲಿ ಹಳ್ಳಿ ಆದ್ರೆ ನೀನು ಲೈಫ್ ಚೇಂಜ್ ಆಯ್ತು ನೋಡಪ್ಪ ಎಲ್ಲ ಅದು ಕಾಯಿಲೆ ಕಾಲ ಹೋಯ್ತು ಎಲ್ಲ ಲೇಟೆಸ್ಟ್ ಮಾಡಲ್ಲ ಬದಲಾಗಿದೆ ಈಗ ಎಲ್ಲ ಸಂಧ್ಯಾಗ ಪಂದ್ಯಾಗ ಯಾರು ಸೇದಿದ್ ಮುದುಕರು ಸೇದ್ ಹೋಗೋದು ಬಿಡಿ ತಂದು ಸೇತಿದ್ದಪ್ಪ ನೀ ಹಂಗೆ ಈಗ ನೋಡಿ ಈಗ ಬಿಡಿ ಗಣೇಶ್ ದೊಡ್ಡ ದೊಡ್ಡ ಸಿಗರೇಟ್ ಲೈಟ್ ಬ್ಲ್ಯಾಕ್ ಆದ್ರೂ ನಿನ್ನ ಜೀವನ ಚೇಂಜ್ ಆಯ್ತು ನೋಡು ಅದೆಲ್ಲ ಬರೋಬ್ರ ಒಂದು ಮದುವೆ ಆದ್ರೆ ನಿನ್ನ ಬರಬೇಕು ಹೌದಾ ದೋಸ್ತ ಅದು ನಮ್ಮ ಮನೆ ಬರ್ತಂದ್ರೆ ಹಾಗೆ ಇಲ್ಲ ಆದ್ರೂ ಟ್ರೈ ಮಾಡು ದೋಸ್ತ ನೀ ಏನು ಭಾಳ ವಯಸ್ಸಾಗಿಲ್ಲ ನಿನಗೇನ ಏನು ಹಂಗೇನಿಲ್ಲ ಬಿಡು ಜಿಮ್ಮಿಗೆ ಹಚ್ಚಿಲ್ಲ ಅಲ್ಲಿ ಜಿಮ್ ಎಲ್ಲಿ ಜಿಮ್ ಅದೇ ದುಡಿಯೋದು ಕೆಲಸ ಕಂಪ್ಯೂಟರ್ ಕೆಲಸ ಜಿಮ್ಮಿಗೆ ಹುಡುಗಿಯರು ಬರ್ತಿರ್ಬೇಕಲ್ಲ ಬರ್ತಾರೆ ಎಲ್ಲ ಡೈಲಾಗ್ ಮಸ್ತ್ ಹೊಡಿತೀವಿ ನೋಡಿ ಎಷ್ಟು ಕೊಟ್ಟಿದ್ದಕ್ಕ ಇದಕ್ಕೆ ಟೋಟಲ್ ಪ್ಯಾಂಟಂಗೆ 2,000 ನೋಡಿ ದೋಸ್ತ ಬರೀ ಲುಂಗಿ ಮಾಡಿ ಇಡ್ತೀವಿ ಇಲ್ಲ ಅಲ್ಲಿ ಒಂದೆರಡು ನೀ ತರಮಲ್ಲ ಬಡಮಲ್ಲಪ್ಪ ನೀ ಏನಪ್ಪ ನೀ ಸಲ ಹೋದಾಗ ತರ್ತೀನಿ ಬ್ಯಾಗ್ ಏನದ ಬ್ಯಾಗಿನಾಗ ಏನು ದೋಸ್ತ ಎಲ್ಲ ನೋಡ್ರಿ ಟಿ ಶರ್ಟ್ಗಳವ ಬರೀ ನಿನಗ ತಗೊಂಡು ಮತ್ತೆ ಇಲ್ಲ ನಿನಗೆ ಕೊಡ್ತೀನಪ್ಪ ದೋಸ್ತ ನಿನ್ಕಿಂತ ಹೆಚ್ಚಿಂದೇನು ಆದ್ರೆ ದೋಸ್ತ ನೀ ಭಾಳ ಒಳ್ಳೆವ ನೋಡು ನಮ್ಮ ದೋಸ್ತರೊಳಗೆ ಒಟ್ಟರು ಸತ್ರು ನೀವು ಒಬ್ಬ ಉಳಿದಿನ ನೋಡು ದೋಸ್ತ ನಾವೆಲ್ಲ ಕೂಡಿ ಆಡಿದೀವಿ ಬೆಂಗಳೂರಾಗಿದ್ದು ನಿಂದೆ ನೆನಪತ್ತಲ್ಲ ಅವಾಗ ಫೋನ್ ಹಚ್ಚಲ್ಲ ಬಿಡಲ್ಲಪ್ಪ ಏನ ಫೋನ್ ಹಚ್ತಿದ್ದಾರೆ ಕಂಪ್ಯೂಟರ್ ಕೆಲಸ ಆಫೀಸ್ದಾಗ ಇರ್ತಾವಲ್ಲ ದೋಸ್ತ ಫೋನ್ಗೆ ಏನು ಅದಾವ ಆದ ದೋಸ್ತ ತೋರ್ಸು ಅಂತ ಇಟ್ಟಿ ಏನು ದೋಸ್ತ ಆದ ದೋಸ್ತ ದೊಡ್ಡ ಫೋನಾ ಮೊನ್ನೆ ತೊಗೊಂಡಿನ ದೋಸ್ತ ಒಂದು ತಿಂಗಳಾಯ್ತು ಎಷ್ಟು ಕೊಟ್ಟಿ ಇದಕ್ಕೆ ನೋಡಿ ಸರ್ 30,000 ರೂಪಾಯಿ ದೋಸ್ತ 30,000 ರೂಪಾಯಿ ಇನ್ನೂ ದೊಡ್ಡದು ತೊಗೋಬೇಕು ಆಮೇಲೆ ಸ್ವಲ್ಪ ದಿನ ಇಟ್ಕಟ್ಟ ಅದೇ ಆಮೇಲೆ ಮತ್ತೆ ಬೇರೆ ತೊಗೋತೀನಿ ಲೇಟರ್ ಬದಲಾಗ್ತದೆ ದೋಸ್ತ ರೊಕ್ಕ ಬಂದಂಗೆ ತೆಕ್ಕ ಸರ್ ತೆಕ್ಕ ಎಷ್ಟು 30,000 ಆದ್ರೂ ನೀ ರೊಕ್ಕ ಭಾಳ ದುಡ್ದಪ್ಪ ಇನ್ನು ಕಮ್ಮಿ ದೋಸ್ತ ಬೆಂಗಳೂರಾಗ ಇದ್ದ ಲೆಕ್ಕ ಇನ್ನೂ ಕಮ್ಮಿ 50,000 ಲಕ್ಷ ರೂಪಾಯಿ ಫೋನ್ ತೊಗೋಬೇಕು ನಾವು ಮಂದಿ ಎಲ್ಲ ಅನ್ಕೊಂಡ್ ಆದ್ರೆ ಈ ಮೊದ್ಲಿಂಗಿಂತ ಸ್ಮಾರ್ಟ್ ಆಗಿ ಬೆಂಗಳೂರು ಸ್ಮಾರ್ಟ್ ಅಲ್ಲಿ ಸ್ವಲ್ಪ ತಲೆ ಕೂದಲೆಲ್ಲ ಬೆಳಗ್ಗೆ ಆದ್ರೆ ಸ್ಮಾರ್ಟ್ ಆಗಿ ಮೊದಲು ಇಲ್ಲೆಲ್ಲ ಹಂಗೆ ಹರದಲ್ಲಿ ಹಿಂಗೆ ಹಾಕೊಂಡು ನಡ್ತಿದ್ದಪ್ಪ ಹಂಗೆ ದೋಸ್ತ ಆಗಿನ ಕಾಲ ಹೆಂಗಿರ್ತದ ಕಣವಾಗ ಇದೇನು ಬಂಗಾರದ ದೋಸ್ತ ಹೇಳ್ತೀನಿ ಅಷ್ಟು ದೇವ್ರಿಗೆ ಅರ್ಕೆ ಹೊತ್ತು ನೀನು ನಡೆದಿರೋದು ನಾನು ಈ ಸಲ ಫಸ್ಟ್ ರ್ಯಾಂಕ್ ನೀನು ಪಾಸ್ ಆಗ್ಲಿಲ್ಲ ಅಂದ್ರೆ ನನ್ನ ಮರ್ಯಾದೆ 3 ಕಾಸಿಗೆ ಗರಾಜ್ ಕಣೋ ಪೂರಾ ಫಸ್ಟ್ ರ್ಯಾಂಕೆ ಬರ್ತೀನಿವ ಫಸ್ಟ್ ರ್ಯಾಂಕ್ ಬಾ ಇವಾಗ ಹೋಗಿದ ತಕ್ಷಣ ಮನೆಗೆ ನಿಮ್ಮ ಅಪ್ಪನ ಕಾಲಿಗೆ ಬಿದ್ದು ಆಶೀರ್ವಾದ ತಕೊಂಡು ನೀನು ನಿಮ್ಮ ಅಪ್ಪನ ಒಬ್ಬಿಸ್ಬೇಕು ನಾವು ಫಸ್ಟ್ ಕ್ಲಾಸ್ ನೀನು ಪಾಸ್ ಆದ್ರೆ ನೀನು ಕೇಳಿದ ಗಾಡಿ ಕೊಡಿಸ್ಬೇಕಾ ಬೇಡ ನಾನು ಬೈಕ್ ಬೈಕ್ ಕೊಡಿಸ್ಬೇಕಂದ್ರೆ ಚಾಲೆ ಚಾಲೆ ನಿಮ್ಮ ಅಪ್ಪ ಚಾಲೆ ಬೇಗ ಹೋಗಿ ಅಪ್ಪನ ಕಾಲಿಗೆ ದಬ್ಬಂತ ಬಿದ್ಬಿಡು ಯಪ್ಪ ಆಶೀರ್ವಾದ ಮಾಡು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ಬೇಕು ಯಾರ ಬರ್ತೀನಿ ಅಪ್ಪ ಅವ್ರ ಫ್ರೆಂಡ್ ಬರ್ತಾರಂತೆ ಅವ್ನು ಎಂತವನೋ ಏನೋ ಗೊತ್ತಿಲ್ಲ ಬೆಂಗಳೂರಲ್ಲಿ ಅವ್ರೆ ದುಬೈಯಲ್ಲಿ ಅವ್ರೆ ನನ್ನ ಫ್ರೆಂಡ್ಸ್ ಅಂತ ಹೇಳ್ತಾನೆ ನಿಮ್ಮ ಅಪ್ಪ ಒಂದ್ ದಿವಸಕ್ಕೂ ನಮ್ಮ ಮನೆಯಲ್ಲೂ ಕರ್ಕೊಂಡು ಹೋಗಲ್ಲ ಹೌದಾ ನೋಡಮ್ ನೋಡಿ ಅದಕ್ಕೆ ಈ ಸರಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದ್ರೆ ದುಬೈಗೆ ಹೋಗ್ಬಿಡ ನಾವು ಆಯ್ತಾಯ್ತು ನಿಮ್ಮ ಅಪ್ಪನ ಚೆನ್ನಾಗಿ ಉಬ್ಬಿಸ್ಬೇಕು ನೀನು ಆಯ್ತಾಯ್ತು ಜಲ್ದಿ ಬಾ ದೋಸ್ತ ನಾಟಕದಾಗ ಯಾವ್ದೋ ಒಂದು ಡೈಲಾಗ್ ಹೇಳ್ತಿದ್ದಲ್ಲ ಅದು ನಾಟಕದ ಡೈಲಾಗ್ ನೋಡಪ್ಪ ಸುಧೀರ್ ಡೈಲಾಗ್ ಹೊಡಿತಿದ್ದೆ ಅವಾಗ ಈಗ ನೋಡಿದ್ದೀನಿ ಸುಧೀರ್ ಡೈಲಾಗ್ ನೋಡಪ್ಪ ಸುಧೀರ್ದು ಕರಿಯ ಅಲ್ಲೇ ಮೂಲೆಗೆ ಶಡಾವಲೆ ಮಗನ ನಾನೀ ಊರ ಮಾಲಿಗೌಡ
ಈ ಥರ ಡೈಲಾಗ್ ಹೊಡಿತೀನಿ ದೋಸ್ತ ದೋಸ್ತ ನಿನ್ನಂಗೆ ಯಾರು ಇಲ್ಲ ನೋಡಿ, ಯಾವ ಹೀರೋನು ಇಲ್ಲ ನಿನ್ನಂಗೆ, ಹಂಗದೀನಿ ಹಂಗೇನಿಲ್ಲ ಬಿಡಪ್ಪ. ದೋಸ್ತ. ಆದ್ರೆ ಭಾರಿ ಸ್ಮಾರ್ಟ್ನು ಭಾರಿ, ನಿನ್ನ ಧ್ವನಿನೂ ಭಾರಿ ದೋಸ್ತ. ನಿನ್ನ ಹತ್ರ ಭಾಳ ಟ್ಯಾಲೆಂಟ್ ಅದ ದೋಸ್ತ. ಹೌದು. ಕ್ವಿಂಟಲ್ ಗಟ್ಟಲೆ ನಿನ್ನ ಹತ್ರ ಟ್ಯಾಲೆಂಟ್. ಯಾಕೋ ರಿಸಸ್ಸು ಇಂಟ್ರಲ್ಲಿ ಬಂದಂಗಲ್ಲತ್ತದ. ನಾನು ರೆಸ್ಟ್ ಹೋಗಿ ಬರ್ತೀನಿ. ಯಾಕಂದ್ರೆ ಗಂಟೆಗೆ ಒಂದು ಸಲ ಹೋಗ್ಬೇಕು ನಾನು, ಇಲ್ಲಾಂದ್ರೆ ಕಿಡ್ನಿ ಸ್ಟೋನ್ ಅದು. ಹೌದಾ? ಹಾಂ, ರೆಸ್ಟ್ ಹೋಗಿ ಬರ್ತೀನಿ ದೋಸ್ತ. ಹೋ, ಇಲ್ಲೇ ದೂರ ಬೇಡ, ಆಯ್ತಾಯ್ತು. ಜಲ್ದಿ ಬರ್ಪೋ. ಈ ಕಡೆ ಹೋಗ್ಬೇಕಲ್ಲ. ಹಾಂ, ಇಲ್ಲೇ ಹೋಗು. ಆಯ್ತು ನೋಡು ಮಂದಿ ನೋಡು ಹೋಗ್ಲಿ. ಹಾಂ, ಆಯ್ತು ದೋಸ್ತ, ಆಯ್ತಾಯ್ತು. ನೋಡು ಬ್ಯಾಗ್ ತೊಗೊಂಡು ಅಂಥ ಬ್ಯಾಗ್ ತೊಗೊಂಡು ನೋಡು, ಸ್ಲೋ ಬ್ಯಾಗ್ ಅದ. ಕಡೆಗೆ ಲಾಸ್ಟಿಗೆ ತೊಗೊಂಡು ಒಂದು ಚೀಲ ಎಲ್ಲ ಕೊಟ್ಟು ಕಳಿಸ್ಬಿಡ್ತಾನೆ. ನನಗೆ ಎದಕ್ಕೆ ವಾ ಏನಾ ಒಂದಕ್ಕೆ ಬಂದವ ಅರ್ಜೆಂಟ್. ಯಾವಾಗ್ಲೂ ಇದ್ದಿದ್ದೆ, ಹೋಗ್ ಬೇಗ ಬಾ. ಹೋಗಿ ಬರ್ತೀನಿ. ಬರ್ತಾ ಇದೆ. ಏನಪ್ಪ ಆಯ್ತಲ್ಲ ಕಡೆ ಜಮ್ಮ ಅವು ಬರಲ್ಲ. ಜಗ್ಗನ ಹೇ ಏನಪ್ಪ 2 ಲೀಟ್ರ್ ನೀರು ಕೊಡೋದು. ಏನಪ್ಪ ಅಂದ್ರೆ ಆಯಸ್ಸೆಲ್ಲ ಇಂಟೋಲ್ ಪೂರ ಬಂದಿತ್ತು. ಈಗ 5 ದಿನ ಬಿಟ್ಟು ನೋಡು ಆರಾಮಾಯ್ತು ನೋಡಪ್ಪ. ಭಾಳ ಖುಷಿ ಆಯಿತು, ಇವಾಗ ಆನಂದ ಆಯಿತು. ವಾ ಏನೋ ಇದು ಮಾಲ್ ಸೂಪರ್. ವಾ ಏನು ನೋಡೋಕೆ 2 ಕಣ್ಣು ಸಾಲಲ್ಲ. ಅಪ್ಸರ ಇದ್ದಂಗೆ, ಊರ್ತಿದ್ದಂಗೆ. ವಾ ಯಾರಪ್ಪ ನೀನು? ಏನು ಮೇಡಮ್, ನೀನು ಇಲ್ಲೇ ಇರಬಾರ್ದಾಗಿತ್ತು. ಹಾಲಿವುಡ್ ಟಾಲಿವುಡ್ ಅಲ್ಲಿ ಬೆಂಗಳೂರು ಕರ್ಕೊಂಡು ಹೋಗ್ತೀನಿ ಬರ್ರಿ. ಯಾರು ನೀವು? ನಿಮ್ಗೇನು ಲೂಸಾ? ಅಲ್ಲ ನೀವು ಇಲ್ಲಿರಬಾರ್ದು, ಒಳ್ಳೆ ಸಿನಿಮಾದಲ್ಲಿ ಕರ್ಕೊಂಡು ಹೋಗ್ತೀನಿ ಬರ್ರಿ. ನನಗದ್ರ ಅವಶ್ಯಕತೆ ಇಲ್ಲ. ನನಗೆ ಬರ್ರಿ. ಐ ಆಮ್ ಮ್ಯಾರಿಡ್. ಹಾಂ, ಇರಲಿ ಪರವಾಗಿಲ್ಲ, ಏನಾಗಲ್ಲ. ನಿಮ್ಮ ಗಂಡ ಇರಲಿ, ಅದು ಪರವಾಗಿಲ್ಲ, ಇರಲಿ, ಕರ್ಕೊಂಡು ಹೋಗ್ತೀನಿ ನಡ್ರಿ. ಹೋಗಿ ಕೆಲಸ ನೋಡ್ಕೊ ಹೋಗಿ. ಸುಮ್ಮನೆ ಬನ್ನಿ ಮೇಡಮ್, ನಮ್ಮ ಮಾತು ಕೇಳ್ರಿ. ನಾನ್ಯಾಕ್ರಿ ನಿಮ್ಮ ಮಾತು ಕೇಳಬೇಕು? ಸುಮ್ಮನೆ ಕೆಲಸ ನೋಡ್ಕೊ ಹೋಗಿ. ನನ್ನ ಮಾತು ಕೇಳಿ ಮೇಡಮ್, ನೀವು ಸಿನಿಮಾ ಹೀರೋಯಿನ್ ಆಗ್ಬೋದು. ಹೀರೋಯಿನ್ ನಾನು ಸಿನಿಮಾದಲ್ಲಿ ಕೆಲಸ ಮಾಡ್ತೀನಿ. ಬೇಕಾದ್ರೆ ನೀನು ಒಂದು ಡೈಲಾಗ್ ಕೇಳು. ಸಿನಿಮಾದಲ್ಲಿ ಕೆಲಸ ಮಾಡ್ತೀರಾ ನೀವು? ಒಳ್ಳೆ ಹೋಗ್ರಿ, ಪೇಪರ್ ಆಯರ್ ತರ ಇದ್ದೀರಾ. ಡೈಲಾಗ್ ಹೊಡಿತೀನಿ ನೋಡಿ. ಓಕೆ, ಐ ಲೈಕ್ ಇಟ್. ಕಲೆ ಎಂಬುದು ಕಲೆ ಅಲ್ಲ ಕಾಂತ, ಕಲೆಗೆ ಬೆಲೆ ಕೊಡುವ ತಲೆ ಇರುವವರೆಗೂ ಶಿಲೆ ಕಾಣುವುದಲ್ಲವೇ ಕಲೆ ಕಾಣುವುದೇ ಕಾಂತ. ಲೈಕ್ ಇಟ್. ದೋಸ್ತ ಈಗ ಬಂದೆ ದೋಸ್ತ ನಾನು. ಅಲ್ಲಿ ನಾ ಕೂತ್ ಕಾಯಕತ್ತೀನಿ. ಅದು ಏ ಕರೆಕ್ಟ್. ಯಾರ್ರೀ ಈ ರೇಂಜ್ ಟಾರ್ಚರ್ ಕೊಡ್ತಾ ಇದ್ದೇನೆ? ಬಂದು ಫಿಲಂ ಇಂಡಸ್ಟ್ರಿಗೆ ಸೇರಿಸ್ತೀನಿ, ಹೀರೋಯಿನ್ ಮಾಡ್ತೀನಿ, ಡ್ಯಾನ್ಸ್ ಕಲಿಸ್ತೀನಿ ಅಂತ. ಇವ್ರು ನಿಮ್ಮ ಹೆಂಡತಿ ದೋಸ್ತ. ಏನು ಒಳ್ಳೆ ಸೂಪರ್ ಅಂತ ಮಾಡ್ಕೊಂಡಿಲ್ಲ ದೋಸ್ತ. ನೀನು ಅದೃಷ್ಟ ಕುಲಾಯಿಸಿದಪ್ಪ ನಿಂದು. ನನಗೆ ಗೊತ್ತಿಲ್ಲ ನೀನು ಹೆಂಡ್ತಿದ್ದು. ನಾ ಯಾರೋ ರೋಡ್ನಾಗ ಹೊಂಟಿದ್ರಲ್ಲ ಮಾತಾಡ್ಕೊತ, ಯಾರಪ್ಪ ಅಂತ ನಾವು ಹೊಂಟ್ರದು ಮಾತಾಡ್ಕ. ನಾನು ಹೇಳೋದು ನಿಮಗೆ, ನಾನು ಒಬ್ಬೊಬ್ಬಳೇ ಹೋಗಲ್ಲ ಅಂತ. ಹೌದಾ, ಒಳ್ಳೇದಪ್ಪ, ಚಲೋ ಹೆಂಡ್ತಿ ಮಾಡ್ಕೊಂಡಿದ್ದಿ. ಏನು ನಿನ್ನ ದೈವ ಚಲೋ ಅದು ಬಿಡಪ್ಪ. ನನಗಿನ್ನೂ ಮದುವೆ ಆಗಿಲ್ಲ, ನನಗೂ ನೋಡಪ್ಪ ಒಂದು. ಹಂಗೇನಿಲ್ಲ. ಏನು ನೋಡಿ ದೋಸ್ತ, ಗೊತ್ತಿಲ್ಲ ದೋಸ್ತ ಇಲ್ಲ ಜ್ವಲ್ ನನ್ನ ಮಕ್ಕಳನ್ನ ಕರ್ಕ ಬರ್ತಿರಲ್ಲ ಮನೆ. ನನಗೆ ಗೊತ್ತಿಲ್ಲ ದೋಸ್ತ. ನಿನ್ನೆ ನಿಂತಿದ್ರ ನಮ್ಮ ಅತ್ತಿಗೆ ಇದ್ದಂಗೆ ಹಂಗಂದಂಗ. ಅಣ್ಣ ಆಶೀರ್ವಾದ ಮಾಡಿ ಅಣ್ಣ. ಇರ್ಲಮ್ಮ, ಚಲೋ ಇರ್ಲಮ್ಮ. ನನಗೆ ಗೊತ್ತಿಲ್ಲಪ್ಪ. ಇಲ್ಲಾಂದ್ರೆ ನಾನು ಯಾರೋ ಅನ್ಕೊಂಡೆ, ಯಾರೋ ಹೆಣ್ಮಕ್ಳು ಚಲೋ ಹೊಂಟ್ರ ಅಂತ ನಾನು ಮಾತಾಡಿದೆ. ಆಯ್ತು ಬರ್ರಿ, ಬರೋಣ ಬರ್ರಿ.